ಎಲ್ಲರಿಗೆ ನಮಸ್ಕಾರ. ನಾನು ಅಬ್ದುಲ್ ರಜಾಕ್ ಹೊತ್ತಿ, ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು, ವಿಜಯಪುರ ಕಾಂಗ್ರೆಸ್ ಮುಖಂಡರು. ಮೊದಲದಾಗಿ ತಮ್ಮೆಲ್ಲರಿಗೂ ಈದ್ ಮಿಲಾದುನ್ ನಬೀದ ಶುಭಾಶಯಗಳು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಜನ್ಮ ದಿನ ಅಂಗವಾಗಿ 1501ನೇ ಜನ್ಮ ಉತ್ಸವವನ್ನು ಬಿಜಾಪುರ ನಗರದಲ್ಲಿ ಮಾಡ್ತಾ ಇದ್ದೀವಿ. ಅವ್ರ ಬಗ್ಗೆ ನಮ್ಮ ಜೀವನ ಪರ್ಯಂತ ವರ್ಣನೆ ಮಾಡಿದರೆ ಸಹಿತ ಅದು ಕಡಿಮೆ ಅಲ್ಲ. ಯಾಕಂದ್ರೆ ಒಂದು ಸಣ್ಣ ವಿಷಯನೇ ಹೇಳ್ಬಿಡ್ತೀನಿ ನಿಮ್ಗೆ. ಅವರು ದಿನನಿತ್ಯ ನಮಾಜ್ಗೆ ಹೋಗೋ ಟೈಮ್ನಾಗ ಒಂದು ಆಯಿ ಅವ್ರ ಮೇಲೆ ಕಲ್ಲು ಹೊಡಿದು, ಕಚರ ಒಕ್ಕಾಟೋದು, ನೀರು ಒಕ್ಕಾಟೋದು ಮಾಡ್ತಿದ್ವಿ. ಅವರು ಒಂದು ದಿವಸ ಅವ್ರಿಗೆ ಯಾಕಮ್ಮ ಈ ಥರ ಮಾಡ್ತಿದ್ದೀವಿ ಅತ್ತಿಸಿ ಕೇಳಲಿಲ್ಲ. ಒಂದು 2-3 ದಿವಸ ಆ ಕಸವನ್ನು ಅವ್ರ ಮೇಲೆ ಬೀಳಲಿಲ್ಲ. ಸೊ 3ನೇ ದಿವಸ ಕೇಳಿದ್ರು ಅವರು, ಯಾರು ಇಲ್ಲಿ ಅಮ್ಮ ಒಂದು ಆಯಿದ್ದು ಹಿಂಗೆ ಮಾಡ್ತಿದ್ರು, ಎಲ್ಲಿ ಅದಾರ ಅವರು? ಇಲ್ರಿ, ಅವರಿಗೆ ಆರಾಮಿಲ್ಲ ಕೊಲ್ಲೇನೆ. ಪುನಃ ಅವ್ರ ಮನೆ ಮೇಲೆ ಹೋಗಿಸಿ, ಯಾಕಮ್ಮ ಆರಾಮಿಲ್ಲ, ನನಗೆ ಏನಾಗಿದೆ ಅಂತ ವಿಚಾರಿಸಿದಾಗ ಆಯಿ ಹೇಳ್ತಿದ್ರು, ನಾನು ಇಷ್ಟು ಕೆಟ್ಟ ಮಾಡಿದ್ರು ಸಹಿತ ನೀವು ನನ್ನ ಬಗ್ಗೆ ನಾನು ವಿಚಾರಿಸ್ಲಕ್ಕೆ ಬಂದಿರಲಿಲ್ಲ. ಎಂಥ ಹೃದಯ ನಿಮ್ದಿದೆ. ಸೊ ಆ ಕ್ಷಣದಲ್ಲಿ ಅವರು ನನಗೆ, ನಾನು ಇಸ್ಲಾಂ ಧರ್ಮವನ್ನು ಪಾಲಿಸ್ತೀನಿ, ನನಗೆ ಅದರಲ್ಲಿ ತಗೋಬೇಕು ಅರ್ಪಿಸಿ ಅಮ್ಮ ತಕ್ಷಣದಿಂದ ಅವರು ಕೈಯಲ್ಲಿ ಒಂದು ಬೈಟ್ ಮಾಡಿ ಇಸ್ಲಾಂ ಅಕ್ಸೆಪ್ಟ್ ಮಾಡ್ತಾರೆ. ಇಂಥ ಒಂದು ನಮ್ಮ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ನಾವು ಅಲ್ಲಾ ನಂತರ ಯಾರಿಗಾದ್ರೂ ನಾವು ಅದು ಇದು ಮಾಡ್ತೀವಿ ಅಂದರೆ ಆ ಸ್ಥಾನ ಏನಿರುತ್ತೆ ಅಂದರೆ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಸೊ ಅವರು ಮತ್ತೊಂದು ಕಡೆ ಏನು ಹೇಳ್ತಾರಂದ್ರೆ, ನಿಮ್ಮ ಮನೆ ಪಕ್ಕದಲ್ಲಿ ಯಾರಾದರೂ ಉಪವಾಸ ಇದ್ರಂದ್ರೆ ನೀವು ಹಬ್ಬ ಹುಣ್ಣಿಮೆ ಮಾಡೋದು ಅವಶ್ಯಕತೆ ಇಲ್ಲ. ಮೊದಲು ಅವರಿಗೆ ಊಟ ಕೊಡ್ರಿ. ಇದು ನೋಡ್ಬೇಡ್ರಿ ಅವ್ರು ಯಾವ ಧರ್ಮದವ್ರದಾರ, ಯಾವ ಜಾತಿಯವ್ರಾರ, ಯಾವ ಕಾಸ್ಟ್ನವ್ರದಾರ ನೋಡಕ್ಕೆ ಹೋಗ್ಬಾರ್ದು. ಅವರು ನಿಮ್ಮ ಮನೆ ಪಕ್ಕದಲ್ಲಿ ಇದ್ದವರು, ಮೊದಲು ಅವ್ರಿಗೆ ಊಟ ಕೊಟ್ಕಿಸಿ ನೀವು ಊಟ ಮಾಡಿರಿ. ಇಂಥ ಒಂದು ದೊಡ್ಡ ಸಂದೇಶವನ್ನು ಇಡೀ ಜಗತ್ತಿಗೆ ಒಂದು ಮಾದರಿಯಾದ, ಜಗತ್ತಿಗೆ ಒಂದು ದೇವರ ಸಂದೇಶ ಕೊಟ್ಟಂಥ ಏಕೈಕ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನ ನಮ್ಮ ಬಿಜಾಪುರ ನಗರದಲ್ಲಿ ಭಾರಿ ಪ್ರಮಾಣದಲ್ಲಿ, ಅದು 25 ತಾರೀಕು ಮತ್ತು 26ನೇ ತಾರೀಕಿನ ದಿವಸ ಒಂದು ಬೃಹತ್ ರ್ಯಾಲಿ ಮುಖಾಂತರ ಗಂಧವನ್ನು ಉರುಸನ್ನು ಆಚರಿಸ್ತಾ ಇದ್ವಿ. ಮಾನ್ಯ SP ಸಾಹೇಬರು ಕೂಡ, DSP ಸಾಹೇಬರು, CPI ಸಾಹೇಬರು, PSS ಸಾಹೇಬರು ಎಲ್ಲರೂ ಬಂದ್ಕಿಸಿ ನಮ್ಮೆಲ್ಲರಿಗೆ ಒಂದು ಮಾರ್ಗದರ್ಶನ ಕೊಟ್ಟಿದ್ದರು. ಅವರು ಕಾನೂನು ಪ್ರಕಾರ ಎಲ್ಲ ರೀತಿ ಮಾಡಲಿಕ್ಕೆ ನಮಗೆಲ್ಲ ಸಹಕಾರ ಇದೆ ಅಂತ ಕಿಸಿ ಅವರು ಕೂಡ ಹೇಳಿದ್ದಾರೆ. ನಾನು ನಮ್ಮ ಯುವ ಜನತೆಗೆ ಒಂದು ವಿನಂತಿಸಿಕೊಳ್ಳುವುದು ಏನೆಂದರೆ, ತಾವು ಈ ರ್ಯಾಲಿಯಲ್ಲಿ ಭಾಗವಹಿಸಲಿಕ್ಕೆ ಎಲ್ಲ ಜಿಲ್ಲೆಯಾದಂಥ ಎಲ್ಲ ಕಡೆಯಿಂದ ಜನ ಇಲ್ಲಿ ಬಿಜಾಪುರಕ್ಕೆ ಬರ್ತಾರೆ. ಅದು 25ನೇ ತಾರೀಕದ ಸಂದಲ್ ಮಾಲಿದು ಇರಲಿ, 26ನೇ ತಾರೀಕದು ಜುಲೂಸ್ ಇರಲಿ, ನಾವು ಎಲ್ಲ ಜುಲೂಸ್ ಒಬ್ಬರದೇ ಮಾಡ್ತಾಯಿದ್ವು. ಆದರೆ ನಾವು ಯಾರು ಜುಲೂಸ್ನಾಗ ಹೊಂಟಿವಿ ಅನ್ನೋದು ತಾವು ಅರ್ಥ ಮಾಡ್ಕೋಬೇಕು. ಯಾವುದೇ ಸಣ್ಣ ಪುಟ್ಟ ಗಲಾಟೆ ಆಗಲಿ, ಯಾವುದೇ ಸಣ್ಣ ಪುಟ್ಟ ಸ್ಲೋಗನ್ಸ್ ಆಗಲಿ ಅವ್ರ ಜೊತೆಲಿ ಹೊಂದಾಣಿಕೆ ಮಾಡುವಂಥ ಮಾಡಬಾರ್ದು. ಯಾಕಂದ್ರೆ ಇಡೀ ಜಗತ್ತು ಒಂದು ಕಡೆ, ಮೊಹಮ್ಮದ್ ಪೈಗಂಬರ್ ಒಂದು ಕಡೆ. ಅವ್ರ ಜೊತೆಯಲ್ಲಿ ನಾವು ಯಾವುದರೇ ಒಂದು ಟಿಪ್ಪು ಸುಲ್ತಾನ್ದಾಗಲಿ, ಔರಂಗಜೇಬ್ದಾಗಲಿ, ಯಾವುದರ ದೇವರದಾಗಲಿ ಅವರಿಗೆ ಹೊಲಸುವುದು ಅಸಾಧ್ಯ ಮಾತು. ಯಾಕಂದ್ರೆ ಅವ್ರ ಲೆವೆಲ್ಗೆ ಅವ್ರು ಯಾರೂ ಬರುವುದಿಲ್ಲ. ಸೊ ಅದನ್ನು ನೀವು ಫ್ಲಾಗ್ಸ್, ಬ್ಯಾಂಟನ್ಸ್, ನೀವೇನು ಜೆಂಡಾ ಮಾಡ್ತೀರಿ, ಅವು ಯಾವುದೇ ಥರದ ಯಾವುದೇ ರೀತಿ ತಗೋಬಾರ್ದು. ಕೇವಲ ಮೊಹಮ್ಮದ್ ಪೈಗಂಬರ್ ಸಾಹೇಬ್ರದ ಧ್ಯಾನ ಮಾಡ್ಕೋತ ನಾವೆಲ್ಲರೂ ಹೋಗಬೇಕು. ಆಮೇಲೆ ಶಿಸ್ತಿನ ಸಿಪಾಯಿ ಯಾವ ರೀತಿ ಹೋಗ್ತಾರೆ ಆ ರೀತಿ ಹೋಗಬೇಕು. ಯಾವ ಥರದ ಸ್ಲೋಗನ್ ಆಗಲಿ, ಯಾವ ಥರದ ಜೆಂಡಾ ಆಗಲಿ ಆಸೋದು ಅದು ಮಾಡಬಾರ್ದು. ಯಾವುದೇ ಜೆಂಡಾ ತುಂಬಿಸಿ ಮೆರವಣಿಗೆ ನೀವು ದೊಡ್ಡ ಪ್ರಮಾಣನಾಗ ಆಗೈತಿ ಅವೆಲ್ಲ ಮಾಡಬಾರ್ದು. ಯಾಕಂದ್ರೆ ಹೋದ ಸಲ ಗಣೇಶ ಉತ್ಸವದಲ್ಲಿ
ನಮ್ಮ ಬಿಜಾಪುರದವ್ರೆ ಒಂದು ಇದು ಜೆಂಡಾನು ಮಾರ್ಲಕ್ಕೆ ಹೋಗಿ ಏನು ತಂತಿ ಕರೆಂಟ್ ಹತ್ತಿಸಿ ಇಬ್ರು ಸತ್ತಾರ. ಯಾವುದೇ ಹಬ್ಬ ಒಳಗೆ ಅವ್ರಿಗೆ ಯಾರಿಗೂ ಮನ್ಯಾಗ ಅದು ಅಳುವಂಥ ಅವ್ರಿಗೆ ಅನ್ಯಾಯ ಆಗುವಂಥ ಕೆಲಸ ತಾವು ಮಾಡಬಾರ್ದು. ಯಾರೇ ಇರಲಿ ನಮ್ಮವರು, ನಮ್ಮ ಜೀವನ ಭಾಳ ಮುಖ್ಯ. ನಾವೇನೇ ಮಾಡಿದ್ರು ಸಹಿತ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು, ಬೇರೆ ಸಮಾಜಕ್ಕೆ ಭಾವನೆಗೆ ಕೆಟ್ಟ ಆಗಬಾರ್ದು. ಆ ರೀತಿ ತಾವೆಲ್ಲರೂ ಮಾಡಬೇಕು. ಒಂದು ಪ್ರೀತಿ ವಿಶ್ವಾಸ ಅವ್ರು ಹೆಂಗೆ ಪೀಸದ ಸಂದೇಶವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಅವ್ರ ಹೆಸರ ಮ್ಯಾಗ ನಾವು ಮಾಡೋ ಟೈಮ್ನಾಗೂ ನಾವು ಪ್ರೀತಿ ಸಂದೇಶವನ್ನು ಕೊಡೋದು ನಾವು ಮಾರ್ಗದರ್ಶನ ಒಳಗೆ ಮಾಡಬೇಕು. ತಾವೆಲ್ಲರೂ ಒಳ್ಳೆಯದಾಗಲಿ. ಏನು ಮೊಹಮ್ಮದ್ ಪೈಗಂಬರ್ ಜನ್ಮದಿನದ ವಿಶ್ವದಂತೆ ಎಲ್ಲ ಇಡೀ ಜಗತ್ತನ್ನು ಒಂದೇ ದಿವಸ ಇದು ಆಚರಣೆ ಮಾಡೋದು. ಇಡೀ ಜಗತ್ತಿಗೆ ಅವರು ಒಂದು ಸಂದೇಶ ಕೊಟ್ಟಿದ್ದು ಪ್ರೀತಿ ವಿಶ್ವಾಸದಿಂದ ಬದುಕಬೇಕು, ಅವರೆಲ್ಲರನ್ನು ಸರಿಯಾಗಿ ನೋಡ್ಕೋಬೇಕು, ಯಾರಿಗೂ ಭೇದ ಭಾವ ಮಾಡಲಾರ್ದೆ ನಾವೆಲ್ಲರೂ ಕೂಡ ಒಕ್ಕಟ್ಟಿರ್ಬೇಕು ಅನ್ನೋದು. ಅದರ ಜೊತೆಯಲ್ಲಿ ಒಂದು ಮಾತನ್ನು ಏನು ಹೇಳ್ತಾರೆ ಅಂದ್ರೆ, ಯಾವ ದೇಶದಲ್ಲಿ ಇರ್ತೀರಿ ಅಂಥದ್ದೇ ಬೇಸನ್ನು ತಾವು ಇರಬೇಕು, ಆ ದೇಶದ ಕಾಯ್ದೆ ಕಾನೂನು ಪ್ರಕಾರ ತಾವು ಇರಬೇಕು ಅನ್ನೋದು ಅವರು ಒಂದು ಸಂದೇಶ ಕೂಡ ಕೊಟ್ಟಿದ್ದಾರೆ. ನಾವು ಎಲ್ಲರೂ ಅವರು ಉಮ್ಮತಿಗಳು, ನಾವೆಲ್ಲರೂ ಒಕ್ಕಟ್ಟಾಗಿ ಒಂದಾಗಿ ಎಲ್ಲ ರೀತಿಯಿಂದ ಯಾರಿಗೂ ತೊಂದರೆ ಇರದಂಥ ವಿಶೇಷಣೆ ಮಾಡಿ ಆ ದೊಡ್ಡ ಪ್ರಮಾಣದಾಗ ವಿಜೃಂಭಣೆಯಿಂದ ಈ ಆಚರಣೆ ಮಾಡೋಣ. ತಾವು ಮತ್ತೊಮ್ಮೆ ತಮ್ಮಲ್ಲಿ ವಿನಯಪೂರ್ವಕ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಯಾವುದೇ ರೀತಿ ಆ झंडे ವಗರ ಬೇರೆಯವ್ರದ್ದು ತಗೊಟ್ಕಿಸಿ ಬೇರೆ ದೇಶದ್ದು ಆಗಲಿ, ಬೇರೆ ಟಿಪ್ಪು ಸುಲ್ತಾನ್ ಆಗಲಿ ಅಥವಾ ಯಾವ ದೇವರದಾಗಲಿ ಅದು ತಗೋಬಾರ್ದು. ಕೇವಲ ನಮ್ಮ ಇಸ್ಲಾಂ ಧರ್ಮದ ಏನು ಇದು ಅದಾವ ಅಷ್ಟೇ ಮಾತ್ರ ತಾವು ಯೂಸ್ ಮಾಡಿ ತಾವು ಎಲ್ಲರಿಗೆ ಒಂದು ಪ್ರೀತಿ ಸಂದೇಶವನ್ನು ಕೊಡ್ರಿ, ಬೇರೆಯವ್ರಿಗೆ ತೊಂದರೆ ಆಗಲಾರ್ದಂತ ತಾವು ನೋಡ್ಕೊರಿ ಅಂತ ತಮ್ಮಲ್ಲಿ ಹೇಳಿ, ಮತ್ತೆಲ್ಲ ಮುಖಂಡರು ಆಗಲಿ, ಎಲ್ಲ ಯುವಕರಾಗಲಿ, ಎಲ್ಲ ಹಿರಿಯರಾಗಲಿ, ನಾವು ಹಜರತ್ ಮೊಹಮ್ಮದ್ ಸಲ್ಲಂ ಅವ್ರದ್ದು ಪ್ರೊಸೆಷನ್ನಾಗ ಹೋಗ್ತೀವಿ, ಅದರ ಬಗ್ಗೆ ನಾವು ಚಿಂತನೆ ಮಾಡಿ ಎಲ್ಲರೂ ಸ್ವಚ್ಛತೆ ಇಟ್ಕೊಂಡಿಸಿ ಸ್ವಚ್ಛತೆಯಿಂದ ಸಮಾಧಾನದಲ್ಲಿ ಆ ಪ್ರೊಸೆಷನ್ ಸಕ್ಸಸ್ಫುಲಿ ಮಾಡ್ಬೇಕಂತ ತಮ್ಮಲ್ಲಿ ಎಲ್ಲರಿಗೆ ವಿನಂತಿಸುತ್ತಾ, ತಾವು ಎಲ್ಲೆಲ್ಲೇ ಏರಿಯಾನಾಗ ಇದೀರಿ ಎಲ್ಲ ಏರಿಯಾಲಿಂದ ಬಂದರೂ ಸಹಿತ ಪರವಾಗಿಲ್ಲ, ಎಲ್ಲರೂ ಬರೀ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಎರಡೂ ಕಾರ್ಯಕ್ರಮವನ್ನು ಸಕ್ಸಸ್ಸನ್ನು ಮಾಡಿ ಆ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಜಾಗೋಣ ಅಂತೇಳಿ ತಮ್ಮೆಲ್ಲರಿಗೂ ಇಲ್ಲಿ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಎಲ್ಲ ಸಮಾಜ ವರ್ಗದವ್ರಿಗೆ ವೆಲ್ಕಮ್ ಅದ. ಇಲ್ಲೇನು ಬೇರೆ ಬೇರೆ ಯಾವ ಥರದ್ದು ಇದು ಇಲ್ಲ. ಎಲ್ಲ ಸಮಾಜದವರು, ಎಲ್ಲ ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಸಿಖ್ ಇರಲಿ, ಇಸಾಯಿ ಇರಲಿ, ಎಲ್ಲರೂ ನಾವು ಒಕ್ಕಟ್ಟಾಗಿ ಈ ನಮ್ಗೆ ಮೊಹಮ್ಮದ್ ಪೈಗಂಬರ್ ಬರೀ ಮುಸಲ್ಮಾನ್ಗೆ ಅಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಅವ್ರು ಮಾದರಿ ಆದಂಥ ಒಂದು ಮೊಹಮ್ಮದ್ ಪೈಗಂಬರ್ ಸಾಹೇಬ್ ಇದ್ದಾರೆ. ಅದರ ಜೊತೆಯಲ್ಲಿ ನಾವೆಲ್ಲರೂ ಕೂಡಿ ಈ ಆಚರಿಸೋಣ. ತಾವು ಬನ್ನಿ, ನಾವು ಎಲ್ಲರೂ ಕೂಡಿ ಈ ನಾಳೆ 26ನೇ ತಾರೀಕಿಂದು ದೊಡ್ಡ ಪ್ರಮಾಣದಲ್ಲಿ ಪ್ರೊಸೆಷನ್ ಇದೆ, ಅದಕ್ಕೆ ತಾವು ಕೈ ಜೋಡಿಸಿದಂತ ತಮ್ಮಲ್ಲಿ ಮತ್ತೊಮ್ಮೆ ನಾನು ಕೈ ಜೋಡಿಸಿ ಅಲ್ಲಿ ವೆಲ್ಕಮ್ ಮಾಡ್ತೀನಿ. बिरादरान इस्लाम, अजीज़ान मिल्लत इस्लामिया, अस्सलामु अलैकुम वरहमतुल्लाहि वबरकातुहु। अल्हम्दुलिल्लाह, आप सभी हजरात को ये जानकर बड़ी खुशी, बड़ी मसरत होगी कि अल्लाह ताला ने इस साल भी हम सबको ईद मिलादुन नबी की ईद अता फरमाई है। इंशाअल्लाह ताला पिछले साल और उससे पिछले सालों की तरह इस साल भी जो है इंशाअल्लाह ताला ईद मिलादुन नबी का जुलूस बड़ी शान और शौकत और बड़ी अजमत के साथ इंशाअल्लाह ताला बीजापुर में निकाला जा रहा है। ये जुलूस 25 अगस्त 11 रबीउल अव्वल शरीफ बरोज मंगल बाद नमाज ज़ोहर हकीम चौक से अजीमुशान पैमाने पर निकलेगा। ये जुलूस जामा मस्जिद से होता हुआ, बड़ी कमान से होता हुआ, अताउल्लाह चौक और बागलकोट किरास बस स्टैंड और टीपू सुल्तान सर्कल से होता हुआ इंशाअल्लाह ताला गांधी चौक पहुंचेगा और वहां से हेड ऑफिस अंजुमन इस्लाम के सामने से गुजरता हुआ अंबेडकर सर्कल और वहां से इंशाअल्लाह ताला ये जुलूस अशार शरीफ मंगरिब की नमाज इंशाअल्लाह ताला वहां अदा की जाएगी। लिहाजा मेरी तमाम अहले बीजापुर से ये पुरखुलूस गुजारिश है कि इस जुलूस ईद मिलादुन नबी सल्लल्लाहु अलैहि वसल्लम में कसीर तादाद में शिरकत फरमाए। इस जुलूस में मशाइख के निज़ाम, उलमा इकराम व सियासी हजरात भी इंशाअल्लाह ताला
शिरकत फरमा रहे हैं। अवाम अहले सुन्नत से, तमाम मसलक के लोगों से, हिंदू भाइयों से सबसे मेरी पुरखुलूस गुजारिश है कि ये अमन का जुलूस है, ये रहमतुल्लिल आलमीन का जुलूस है, जो सारी कायनात के लिए रहमत बन के तशरीफ लाए, सबके लिए रहमत बन के तशरीफ लाए, अमनो सलामती का पैगाम लेकर के आए, अमनो सुकून का पैगाम लेकर के आए। लिहाजा मैं फिर एक बार इस चैनल के थ्रू से मैं आपसे गुजारिश करूंगा कि आप हजरात जो है इस जुलूस ईद मिलादुन नबी सल्लल्लाहु अलैहि वसल्लम में जो है कसीर तादाद में शिरकत फरमाकर सवाब दर हासिल करें और इंशाअल्लाह ताला आशार शरीफ में मुँह मुबारक की ज़ियारत भी फरमाएं। अस्सलामु अलैकुम वरहमतुल्लाहि वबरकातुहू। अस्सलामु अलैकुम वरहमतुल्लाहि वबरकातुहू। अभी जो ईद मिलादुन नबी के जुलूस के सिलसिले में जो प्रेस मीट बुलाई गई थी अभी अभी मुकम्मल हुई है। आप लोगों के माध्यम से मैं ये कहना चाहता हूँ कि बरोज़ मंगल 25 अगस्त 2026 को बाद नमाज ज़ोहर 2:30 बजे हकीम चौक से ये जुलूस निकलेगा। ये जुलूस का रास्ता इस तरह तय पाया है, हकीम चौक से होते हुए जामिया मस्जिद, बड़ी कमान, अताउल्ला सर्कल, बागलकोट क्रॉस, बस स्टैंड, टीपू सुल्तान सर्कल, केसी मार्केट से होते हुए गांधी चौक से होते हुए अंजुमन इस्लाम की हेड ऑफिस और वहां से सीधा बसवेश्वर सर्कल से होते हुए आसार मुबारक को पहुंचेगा। इस जुलूस की खासियत मैं अभी प्रेस में बता चुका हूं। 11 रबीउल अव्वल का जुलूस होता है जिसमें मुए मुबारक की जियारत कराई जाती है। आप जुलूस में आप बहुत से जुलूस में जाते हैं। जुलूस जो है या कल मैंने एसपी साहब का एक प्रेस जो आप एडमिनिस्ट्रेशन की जो मीटिंग थी उन्होंने कहा कि जिनकी अकीदत होती है उस तरह की से वो लोग अपने जुलूस करेंगे। वो 1 दिन भी हो सकता है, 11 दिन भी हो सकता है, हम जितने दिन करें वो कम है। तो चाहे 1 हो जुलूस, चाहे 2 हो या 10 हो, सब जुलूसों के अंदर आपको शिरकत करना है। और इस जुलूस की खासियत बता रहा हूँ कि ये जुलूस की शक्ल में हम लोग सीधे जाएंगे आसार मुबारक में मुए मुबारक की जियारत को। संस्कृत कार्यक्रम जो है वो 27 तारीख को यानी 27 अंजुमन इस्लाम की हेड ऑफिस की बिल्डिंग में एक बयान होगा, जहां पर एक मौलाना अजीजुल्लाह मुकर्रिर आ रहे हैं जो हुजूर सल्लल्लाहु अलैहि वसल्लम के मुए मुबारक की शरीफ या मीलाद शरीफ के बारे में तफसील से बयान करेंगे। ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರು ಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲ ಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ ಸೈನಿಕ್ ಸ್ಕೂಲ್ ಫಸ್ಟ್ ಗೇಟ್ ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.